ಬೆಂಗಳೂರು, ಮಂಗಳೂರು, ಮೈಸೂರು, ಮಂಡ್ಯ, ಇಂಡಿಯಾ ಎಲ್ಲಿ ಹೋದ್ರೂ ಫುಡ್ ಲವರ್ಸ್ ದೇ ದರ್ಬಾರ್ ಇರುತ್ತೆ. ಹಾಗಾಗಿ ನಾವು ಫುಡ್ ಲವರ್ಸ್ಗೋಸ್ಕರ ಒಂದು ಹೊಸ ಕಾರ್ಯಕ್ರಮವನ್ನ ಶುರು ಮಾಡಿದೀವಿ. ಅದೇನ್ ಕಾರ್ಯಕ್ರಮ ಅಂತ ಅಂದ್ರೆ ಬೆಂಗಳೂರಲ್ಲಿರುವಂತಹ ವೆರೈಟಿ ಫುಡ್ ನ ನಾವ್ ಎಕ್ಸ್ಪ್ಲೋರ್ ಮಾಡ್ತಾ ಇದೀವಿ. ಇವತ್ತು ನಾನು ಬೆಂಗಳೂರಲ್ಲಿರುವ ಬಸವನಗುಡಿಯಲ್ಲಿರುವಂತಹ ರೋಟಿಗರಲ್ಲಿ ನಾನಿದ್ದೀನಿ. ರೋಟಿಗರಲ್ಲಿ ಏನೇನ್ ಸಿಗುತ್ತೆ ಅನ್ನುವಂತಹ A to Z ಇನ್ಫಾರ್ಮೇಶನ್ ನಾನ್ ನಿಮಗೆ ತೋರಿಸ್ತೀನಿ. ಬನ್ನಿ ನನ್ನ ಜೊತೆ. ಇಲ್ಲಿ ಎಲ್ಲ ನಾರ್ತ್ ಐಟಮ್ ಸಿಗುತ್ತೆ, ಸೌತ್ ಐಟಮ್ ಸಿಗುತ್ತೆ, ಹಾಗೆ ವೆರೈಟಿ ಚಾಟ್ ಸಿಗುತ್ತೆ. ಆದ್ರೆ ಖುದ್ದು ರೋಟಿಗರಲ್ಲಿ ಏನೇನ್ ಸಿಗುತ್ತೆ ಅನ್ನೋದನ್ನ ಟಿಗರ್ ಮ್ಯಾನೇಜರ್ ಅಶೋಕ್ ಅವರು ನನ್ನ ಜೊತೆಗಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಮೇಡಮ್. ಸ್ಪೆಷಲ್ ಆಗಿ ನಮ್ದು ಭರ್ಜರಿ ಊಟ ಬಿಟ್ಟ ಮೇಲೆ ದೋಸೆ, ಕಪ್ಪಿಡ್ಲಿ, ಮಂಗಳೂರು ಕಪ್ಪಿಡ್ಲಿ ಫಸ್ಟ್ ನಮ್ಗೆ ಸಿಗೋದು. ಆಮೇಲೆ ನಿಮಗೆ ಇಲ್ಲಿ ರೋಟಿಗರ್ ಬಂದರೆ ನಿಮಗೆ ಎಲ್ಲ ಐಟಮ್ ಇಲ್ಲೇ ಸಿಗ್ತದೆ. ಚಾಟ್ಸಿಂದ ಬೇಕ್ರಿ ಐಟಮು ಎಲ್ಲ ಐಟಮ್ ನೀವು ಪ್ರತಿಯೊಂದು ಐಟಮ್ ಸಿಗ್ತದೆ, ಸ್ವೀಟ್ ಎಲ್ಲ. ಆಮೇಲೆ ನಾರ್ತ್ ಇಂಡಿಯನ್ ಐಟಮ್ ಇದೆ, ಪಾಟಿ ಹಾಲ್ ಇದೆ. ಪಾಟಿ ಹಾಲ್ ನಿಮಗೆ ಸರ್ವಿಸ್ ಹಾಲು ನಿಮಗೆ ಬೆಳಗ್ಗೆ 7:30 ರಾತ್ರಿ 10:00 ತನಕ ಇರ್ತದೆ. ಭರ್ಜರಿ ಬೆಳಗ್ಗೆ 11:30 3:30 ಲಾಸ್ಟು, ಸಾಯಂಕಾಲ 6:30 10. ಮೇಡಮ್ ಭರ್ಜರಿಯಲ್ಲೇ ಎನಿ ಟೈಮ್ ರಶ್ ಇರ್ತದೆ ಮೇಡಮ್. ವೀಕ್ಲಿ ಅನ್ನೋದು ಜಾಸ್ತಿ ಇರ್ತದೆ, ಸಂಡೇ ಮತ್ತು ಸ್ಯಾಟರ್ಡೆ ತುಂಬ ಜಾಸ್ತಿ ಇರ್ತದೆ. ಬೇರೆ ಸಹ ಮಿನಿಮಮ್ ಆಗಿರ್ತದೆ. ಕಿಚನ್ ಎಲ್ಲ ಎಗ್ಜೇನ್ ಮೇಡಮ್, ಕ್ಲೀನಾಗಿ ಮಾಡ್ತಾರೆ ಮೇಡಮ್. ಅವಾಗ ಫ್ರೆಶ್ ಆಗಿ ಮಾಡ್ಕೊಡ್ತಾ ಇರ್ತಾರೆ ಮೇಡಮ್ ಎಲ್ಲ ಐಟಮು. ಭರ್ಜರಿ ಊಟ 240 ಸ್ಟಾರ್ಟ್ ಆಗ್ತಾಯಿದೆ. ನಾರ್ತ್ ಇಂಡಿಯನ್ ಎಲ್ಲ ಮಿನಿಮಮ್ ರೇಟ್ ಇರೋದು ಮೇಡಮ್. ನಮ್ಮದೆಲ್ಲ 1991 ಓಪನ್ ಮಾಡಿದ್ದು ಮೇಡಮ್. UD ರೋಟಿಗರ್ನ ಎಕ್ಸ್ಕ್ಲೂಸಿವ್ ಸ್ಪೇಸ್ ಅಲ್ಲಿ ನಾನಿದ್ದೀನಿ, ಅದೇ ಕಿಚನ್. ಇಲ್ಲಿ ನೋಡಿ ಬೇಬಿ ಕಾರ್ನ್ ಇದೆ, ಗೋಬಿ ಮಂಚೂರಿ ಇದೆ, ಪನ್ನೀರ್ ಮಂಚೂರಿ ಇದೆ, ಹಾಗೆ ದೋಸೆ ಮಾಡ್ತಾ ಇದ್ದಾರೆ. ಜೊತೆಗೆ ಎಲ್ಲ ನೂಡಲ್ಸ್ ರೆಡಿ ಆಗ್ತಾ ಇದೆ, ಎಲ್ಲ ಸಬ್ಜಿಗಳೆಲ್ಲ ರೆಡಿ ಆಗಿದೆ, ಮಂಚೂರಿ ಎಲ್ಲ ರೆಡಿ ಆಗಿದೆ. ಜೊತೆಗೆ ದೋಸೆ ಕೂಡ ಮಾಡ್ತಾ ಇದ್ದಾರೆ. ಮಿನಿ ಮಸಾಲೆ ದೋಸೆ ಅವ್ರು ರೆಡಿ ಮಾಡ್ತಾ ಇದ್ರೆ, ಈ ಕಡೆ ಕಪ್ಪಿಡ್ಲಿ ಇದೆ, ಕಪ್ಪಿಡ್ಲಿ ಕೂಡ ಇಲ್ಲಿ ರೆಡಿ ಆಗ್ತಾ ಇದೆ. ಜೊತೆಗೆ ಆ ಕಡೆ ದೋಸೆ ರೆಡಿ ಆಗ್ತಿದೆ. ಈ ಕಡೆ ಒಂದಿಷ್ಟು ವೆರೈಟಿ ಸಬ್ಜಿಗಳೆಲ್ಲ ಇದೆ. ಕಸ್ಟಮರ್ಸ್ ಎಲ್ಲ ಹೊರಗಡೆಯಿಂದ ಆರ್ಡರ್ ಮಾಡಿ ಫುಡ್ ತಗೊಳ್ತಾ ಇದ್ರೆ ನಾವು ನೋಡಿ ಒಳಗಡೆ ತೋರಿಸ್ತಾ ಇದೀವಿ. ಎಲ್ಲ ಪಲ್ಯ ಇದೆ, ಹಾಗೆ ಬ್ರೇಕ್ಫಾಸ್ಟ್ ಐಟಮ್ಸ್ ಎಲ್ಲ ಇದೆ, ಉಪ್ಮಾ ಇದೆ, ಕೇಸರಿ ಬಾತ್ ಇದೆ, ಹಾಗೆ ಎಲ್ಲ ಸಾಂಬಾರ್ ಇದೆ, ಪಲ್ಯ ಇದೆ, ಮೊಸರನ್ನ ಇದೆ, ಪುಳಿಯೋಗರೆ ಇದೆ, ಚಟ್ನಿ ಇದೆ, ಮೊಸರು ಬಜ್ಜಿ ಇದೆ, ಹಾಗೆ ಇಲ್ಲಿ ಚಪಾತಿ ಇದೆ, ನೂಡಲ್ಸ್ ಇದೆ, ಬೇಬಿಕಾರ್ನ್ ಮಸಾಲ, ಎಲ್ಲ ಮಸಾಲೆಗಳೆಲ್ಲ ರೆಡಿ ಆಗಿದೆ. ಇಲ್ಲಿ ಉಪ್ಮಾ ರೆಡಿ ಇದೆ, ಕಿಚಡಿ ಇದೆ, ಕೇಸರಿ ಬಾತ್ ಇದೆ, ಹಾಗೆ ಕಸ್ಟಮರ್ಸ್ ಎಲ್ಲ ಆಚೆಯಿಂದ ತಗೊಳ್ತಿದ್ದಾರೆ. ಮೊಸರನ್ನ ಇದೆ, ಚಟ್ನಿ ಇದೆ, ಪುಳಿಯೋಗರೆ ಇದೆ, ವಡೆ ಇದೆ, ಮೊಸರೊಡೆ ಇದೆ, ಹಾಗೆ ಇಲ್ಲಿ ಪಲಾವ್ ಇದೆ, ಬೇಬಿಕಾರ್ನ್ ಎಲ್ಲದೂ ಕೂಡ ರೆಡಿ ಆಗಿದೆ. ಎಲ್ಲ ಐಟಮ್ಸ್ ರೆಡಿ ಇದೆ. ಆದ್ರೆ ನಾನು ಟೇಸ್ಟ್ ಮಾಡೋದು ಮಾತ್ರ ಬಾಕಿ ಇದೆ. ಬನ್ನಿ ಟೇಸ್ಟ್ ಮಾಡಿ, ಟೇಸ್ಟ್ ಹೇಗಿದೆ ಅಂತ ನಾನು ತೋರಿಸ್ತೀನಿ. ಇವತ್ತು ಭರ್ಜರಿ ಊಟದಲ್ಲಿ ಬಾಳೆ ಎಲೆ ಊಟ. ಬನ್ನಿ ಫಸ್ಟು ಬಾಳೆ ಎಲೆನ ತೊಳ್ಕೊಳ್ಳೋಣ. ಬಾಳೆ ಎಲೆಯಲ್ಲಿ ಊಟ ಮಾಡಿದ್ರೆ ಅದಕ್ಕೆ ಸಿಗೋ ಹೆಲ್ತ್ ಬೆನಿಫಿಟ್ಸ್ ಕೂಡ ತುಂಬಾ ಇದೆ. ಜೊತೆಗೆ ಮಲೆನಾಡು ಕಡೆ ಎಲ್ಲ ಅಡಿಕೆ ಬಾಳೆ ಎಲ್ಲ ಬೆಳೆಯೋದು ಜಾಸ್ತಿ, ಹಾಗಾಗಿ ಬಾಳೆ ಎಲೆ ಊಟ ಹಳ್ಳಿಯಲ್ಲಿ ಕಾಮನ್ ಆಗಿರುತ್ತೆ. ಆದ್ರೆ ಈ ಬೆಂಗಳೂರಲ್ಲಿ ಬಾಳೆ ಎಲೆ ಊಟ ಹೇಗಿರುತ್ತೆ, ಅದ್ರ ಟೇಸ್ಟ್ ಹೇಗಿರುತ್ತೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ತೀನಿ. ಊಟಕ್ಕೆ ಉಪ್ಪಿನಕಾಯಿ ಇಲ್ಲ ಅಂದ್ರೆ ಆ ಊಟನ ಇನ್ಕಂಪ್ಲೀಟ್. ಹಾಗಾಗಿ ಫಸ್ಟ್ ಉಪ್ಪಿನಕಾಯಿ, ಓಕೆ, ತುಪ್ಪ. ಸರಿ, ಯಾವ ಹೋಳಿಗೆ? ಕಾಯಿ ಹೋಳಿಗೆ. ಫಸ್ಟ್ ಸ್ವೀಟ್ ತಿಂದು ಭರ್ಜರಿ ಊಟನ ಸ್ಟಾರ್ಟ್ ಮಾಡೋಣ. ಸ್ವೀಟಿನ ಜೊತೆ ಮತ್ತೊಂದು ಸ್ವೀಟು ಪಾಯಸ, ಸಬ್ಬಕ್ಕಿ ಪಾಯಸ. ನೋಡಕ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಡ್ರೈ ಫ್ರೂಟ್ಸ್ ಇದೆ. ಸಬ್ಬಕ್ಕಿ ತಿಂದ್ರೆ ಬಾಡಿಗೆ ತುಂಬಾ ತಂಪು, ತುಂಬಾ ಬೇಸಿಗೆಗಾಲ, ಈಗ ದೇಹ ತಂಪಾಗಿರೋದು ತುಂಬಾ ಮುಖ್ಯ. ಕಾಯಿ ಹೋಳಿಗೆ ತುಪ್ಪ ಹೇಗಿದೆ ಅಂತ ನಾನು ಟೇಸ್ಟ್ ಮಾಡಿ ಹೇಳ್ತೀನಿ. ಆಕ್ಚುಲಿ ಕಾಯಿ ಹೋಳಿಗೆ ನನಗೆ ತುಂಬಾ ಫೇವ್ರೇಟ್. ಜೊತೆಗೆ ಹೋಳಿಗೆ ಜೊತೆಗೆ ಸಬ್ಬಕ್ಕಿ ಪಾಯಸ ಕೊಟ್ಟಿದ್ದಾರೆ.
ಸಬ್ಬಕ್ಕಿ ದೇಹಕ್ಕೆ ತುಂಬಾ ತಂಪು. ಈಗ ಬೇಸಿಗೆಗಾಲ ಇರೋದ್ರಿಂದ ನಾವು ದೇಹ ತಂಪಾಗಿರ್ಲಿ ಅಂತ ಏನೇನೋ ಟ್ರೈ ಮಾಡ್ತಾ ಇರ್ತೀವಿ. ಸಬ್ಬಕ್ಕಿ ಪಾಯಸ ಯಾವ ರೀತಿ ಫ್ಲೇವರ್ ಕೊಡುತ್ತೆ, ಎಷ್ಟು ಚೆನ್ನಾಗಿರುತ್ತೆ ಅಂತ ನಾನು ಟೇಸ್ಟ್ ಮಾಡಿ ಹೇಳ್ತೀನಿ. ಜಾಸ್ತಿ ಸ್ವೀಟ್ ಇಲ್ಲ. ಇದನ್ನ ನಾವು ಹೋಳಿಗೆ ಜೊತೆ ತಿಂದ್ರೆ ನಮಗೆ ಟೇಸ್ಟ್ ಇನ್ನೂ ಜಾಸ್ತಿ ಅನ್ಸುತ್ತೆ. ಈ ಪಾಯಸನ ಹೋಳಿಗೆ ಜೊತೆ ಟ್ರೈ ಮಾಡಿ. ತುಂಬಾ ಚೆನ್ನಾಗಿದೆ. ಎರಡು ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ. ಪೈನಾಪಲ್ ಗೊಜ್ಜು. ಓಕೆ. ಸೌತೆಕಾಯಿ ತಿಂದ್ರೆ ದೇಹಕ್ಕೆ ತಂಪು. ಜೊತೆಗೆ ಹೆಸರು ಬೇಳೆ ಹಾಕಿ ಸೌತೆಕಾಯಿ ಸಲಾಡ್ ಕೊಟ್ಟಿದ್ದಾರೆ, ಅಂದ್ರೆ ಕೋಸಂಬರಿ ಕೊಟ್ಟಿದ್ದಾರೆ. ಜೊತೆಗೆ ಪಲ್ಯ ಇದೆ, ಬೇಳೆ ಪಲ್ಯ ಇದೆ. ಬೇಳೆ ಪ್ರೋಟೀನ್ ಜಾಸ್ತಿ ಇರುತ್ತೆ. ಹಾಗೆ ಬೀನ್ಸ್ ಪಲ್ಯ ಇದೆ. ಜೊತೆಗೆ ಪೈನಾಪಲ್ ಗೊಜ್ಜಿದೆ. ಪೈನಾಪಲ್ ಈಗ ಜಾಸ್ತಿ ಸಿಗ್ತಾ ಇದೆ. ಸೀಸನ್ ವೈಸ್ ನಮಗೆ ಇಲ್ಲಿ ಗೊಜ್ಜು ಪಲ್ಯಗಳು ಸಿಗುತ್ತೆ ಅನ್ನೋದು ನನಗೆ ಇಲ್ಲಿ ಗೊತ್ತಾಯ್ತು. ತುಂಬಾ ಚೆನ್ನಾಗಿದೆ. ಇದನ್ನು ಕೂಡ ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳ್ತೀನಿ. ಅಫ್ಕೋರ್ಸ್ ತುಂಬಾ ಚೆನ್ನಾಗಿದೆ. ಹಾಗೆ ಪಲ್ಯ ಇದು ಕಂಪ್ಲೀಟ್ ಬೇಳೆ ಪಲ್ಯ, ಜೊತೆಗೆ ಸೊಪ್ಪು ಹಾಕಿದ್ದಾರೆ. ಸೊಪ್ಪು ಬೇಳೆ ಪಲ್ಯ ನೈಸ್. ಈ ಪಲ್ಯ ನಂಗೆ ಹೇಗೆ ಅನಿಸ್ತಿದೆ ಅಂದ್ರೆ ಉತ್ತರ ಕರ್ನಾಟಕದ ಜೊತೆ ಏನಾದರೂ ರೊಟ್ಟಿಗೆ ಮಾಡ್ತಾರೆ ಈ ಬೇಳೆ ಪಲ್ಯ, ಅಷ್ಟು ಚೆನ್ನಾಗಿದೆ ಇದು. ಟೇಸ್ಟ್ ತುಂಬಾ ಚೆನ್ನಾಗಿದೆ, ಖಾರವಾಗಿ. ಜೊತೆಗೆ ಬೀನ್ಸ್ ಪಲ್ಯ ತುಂಬಾ ಬಿಸಿ ಇದೆ, ತುಂಬಾ ಚೆನ್ನಾಗಿದೆ. ಹಾಗೆ ಪೈನಾಪಲ್ ಗೊಜ್ಜು, ನಂಗೆ ಒಳ್ಳೆ ಪೈನಾಪಲ್ಲೇ ಸಿಕ್ಕಿದೆ ಒಂದು ಪೀಸು. ಹುಳಿ, ಸ್ವೀಟು, ಖಾರ ಎಲ್ಲ ಮಿಕ್ಸ್ ಆಗಿ ಗಂಟ್ಲಿಗೆ ಖಾರ ಕೊಡುತ್ತೆ. ಪೈನಾಪಲ್ ಗೊಜ್ಜು ತುಂಬಾ ಚೆನ್ನಾಗಿದೆ. ಸ್ವೀಟ್ ತಿಂದಾಯ್ತು. ಬಿಸಿ ಬಿಸಿ ಮಿನಿ ಮಸಾಲೆ ದೋಸೆ ಕೊಟ್ಟಿದ್ದಾರೆ ಭರ್ಜರಿ ಊಟದಲ್ಲಿ. ತುಂಬ ಕ್ರಿಸ್ಪಿ ಆಗಿದೆ. ನಾನು ದೋಸೆ ಇಷ್ಟು ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಭರ್ಜರಿ ಊಟದಲ್ಲಿ. ತುಂಬ ಚೆನ್ನಾಗಿದೆ, ತುಂಬ ಕ್ರಿಸ್ಪಿ ಆಗಿದೆ. ಬಟ್ ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗಿದೆ ಅಂತ. ಮಸಾಲೆ ದೋಸೆಗೆ ಕೊಬ್ಬರಿ ಚಟ್ನಿ, ನನ್ನ ಎಕ್ಸ್ಪೆಕ್ಟೇಷನ್ಗಿಂತ ದೋಸೆ ತುಂಬ ಚೆನ್ನಾಗಿದೆ. ಕಲ್ಲರು ಪ್ಲಸ್ ಕೆಂಪು ಖಾರ ಚಟ್ನಿ, ಪಲ್ಯ, ಚಟ್ನಿ ಟೇಸ್ಟ್ ತುಂಬ ಚೆನ್ನಾಗಿದೆ. ಗೀ ಜಾಸ್ತಿ ಹಾಕಿದ್ದಾರೆ, ತುಪ್ಪ ಜಾಸ್ತಿ ಹಾಕಿರೋದಕ್ಕೆ ಟೇಸ್ಟ್ ತುಂಬ ಚೆನ್ನಾಗಿದೆ. ಕ್ರಿಸ್ಪಿ ಆಗಿದೆ. ಬಿಸಿ ಬಿಸಿ ಅನ್ನ ಹಾಕಿದ್ರು. ಅನ್ನಕ್ಕೆ ಸಾಂಬಾರ್ ಹಾಕ್ತಾರ, ರಸಂ ಹಾಕ್ತಾರ ಕೇಳೋಣ. ಸರಿ, ಏನು ಸಾಂಬಾರ್? ಓಕೆ, ಮೂಲಂಗಿ ಸಾಂಬಾರ್. ಓಕೆ, ಇನ್ನೊಂದು ಸ್ವಲ್ಪ ರಸಂ ಬೇಡ ಸರ್, ಸಾಂಬಾರ್ ಇನ್ನೊಂದು ಸ್ವಲ್ಪ ಸರ್. ಸಾಕು ಸರ್. ಬಿಸಿ ಬಿಸಿ ಅನ್ನ, ಮೂಲಂಗಿ ಸಾಂಬಾರ್. ಆ್ಯಕ್ಚುಲಿ ಮೂಲಂಗಿ ತಿನ್ನಕ್ಕೆ ಯಾರು ಇಷ್ಟಪಡಲ್ಲ, ಸ್ವಲ್ಪ ಸ್ಮೆಲ್ ಇರುತ್ತೆ ಅಂತ ಹೇಳ್ಬಿಟ್ಟು. ಬಟ್ ನನಗೆ ಮೂಲಂಗಿ ತುಂಬ ಇಷ್ಟ, ಯಾಕಂದ್ರೆ ಯಾರು ತಿನ್ನಲ್ಲ ಅಲ್ಲ, ಅದಕ್ಕೆ. ಸಾಂಬಾರ್ ಜೊತೆ ಮೂಲಂಗಿ ತಿಂದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಸಾಂಬಾರ್ ಸ್ವಲ್ಪ ಸ್ವೀಟ್ ಇದೆ. ಯೂಶಲಿ ಬೆಲ್ಲ ಹಾಕ್ತಾರೆ ಅನ್ಸುತ್ತೆ ಸಾಂಬಾರ್ಗೆ. ಸ್ವಲ್ಪ ಸ್ವೀಟ್ ಇದೆ, ಬಟ್ ತುಂಬ ಮೈಲ್ಡ್ ಆಗಿದೆ, ತುಂಬ ಖಾರ ಇಲ್ಲ. ಉಪ್ಪೆಲ್ಲ ಕರೆಕ್ಟ್ ಆಗಿದೆ. ಚೆನ್ನಾಗಿದೆ. ಅನ್ನ ಸಾಂಬಾರ್ ಜೊತೆ ಇದು ನೆಲ್ಲಿಕಾಯಿ ಉಪ್ಪಿನಕಾಯಿ ಟ್ರೈ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಬಂದಿದೆ. ನಿಮಗೆ ಮೂಲಂಗಿ ಅಂತಾನೆ ಫೀಲ್ ಆಗಲ್ಲ, ಸೌತೆಕಾಯಿ ತಿನ್ನಂಗೆ ಅನ್ಸುತ್ತೆ. ಅದೇ ಸ್ವಲ್ಪ ಸಾಂಬಾರಲ್ಲಿ ಆ ಮೂಲಂಗಿ ಫ್ಲೇವರ್ ಇದ್ದೇ ಇರುತ್ತೆ. ಬಟ್ ಸಾಂಬಾರ್ ತುಂಬ ಟೇಸ್ಟಿಯಾಗಿದೆ. ಅನ್ನ ಸಾಂಬಾರ್ ತಿಂದಾಯ್ತು. ಈಗ ಲಾಸ್ಟಲ್ಲಿ ಮೊಸರನ್ನ ಬಂದಿದೆ. ಮೊಸರನ್ನ ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳ್ತೀನಿ. ಊಟ ಮುಗಿಸೋದೇ ಮೊಸರನ್ನದಿಂದ. ಮೊಸರನ್ನ. ಥ್ಯಾಂಕ್ ಯು ಸರ್. ಇಲ್ಲ ಸರ್, ಥ್ಯಾಂಕ್ ಯು. ಮೊಸರನ್ನ ದಾಳಿಂಬೆ ಹಣ್ಣು ಹಾಕಿದ್ದಾರೆ, ಒಳ್ಳೆ ಒಗ್ಗರಣೆ ಇದೆ.
ಹೊರಗಡೆ ಇರೋ ಬಿಸಿಲಿಗೆ ಇಷ್ಟು ಊಟ ತಿಂದಿದ್ದಕ್ಕೆ ತಂಪಾದ ಮೊಸರನ್ನ ಅನ್ನ ಚೆನ್ನಾಗಿ ಬೆಂದಿದೆ, ಮೊಸರು ಅಫ್ಕೋರ್ಸ್ ತುಂಬ ತಂಪಾಗಿದೆ, ಹಾರ್ಟಿಗೆ ಒಳ್ಳೆ ಫೀಲ್ ಕೊಡ್ತು ಈ ಮೊಸರನ್ನ, ತುಂಬ ಟೇಸ್ಟಿಯಾಗಿದೆ. ಒಂದ್ಸಲ ಎಲ್ಲರೂ ಭರ್ಜರಿ ಭೋಜನಕ್ಕೆ ಬಂದು ಭರ್ಜರಿ ಊಟಕ್ಕೆ ಬಂದು ಈ ಊಟನ ನೀವು ಫೀಲ್ ಮಾಡಿದ್ರೆ ನಿಮಗೆ ಪೈಸಾ ವಸೂಲ್ ಅಂತಾನೆ ಹೇಳ್ಬೋದು. ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಎಲ್ಲ ಚೆನ್ನಾಗಿದೆ. ದೋಸೆ ಹಾಕಿದ್ದಾರೆ, ದೋಸೆನೂ ಚೆನ್ನಾಗಿದೆ, ಮತ್ತು ಚಪಾತಿ, ಒಬ್ಬಟ್ಟು ಎಲ್ಲ ಟೇಸ್ಟ್ ಅಂತೂ ಚೆನ್ನಾಗಿದೆ. ಸೊ ನಾವು ಇಲ್ಲಿರೋದೇ ಇಲ್ಲಿ ಹನುಮಂತನಗರದಲ್ಲಿರೋದು. ಆ್ಯಕ್ಚುಲಿ ಬರ್ಡೇ ಇತ್ತು, ಬರ್ಡೇ ಪ್ರಯುಕ್ತ ಬಂದಿದ್ದು. ಸೊ ಹಾಗಾಗಿ ಈ ಊಟ ಅರೇಂಜ್ ಮಾಡಿದ್ರು, ಊಟ ಮಾಡಿಕೊಂಡು ಚೆನ್ನಾಗಿದೆ. ಊಟ ಏನು ಇದಿಲ್ಲ, ಬಟ್ ಏನಪ್ಪ ಅಂತಂತಂದ್ರೆ ಒಂದು ಫ್ರೀ ಮಾಡ್ಕೊಬರ್ಬೇಕಿಲ್ಲ ಊಟ ಮಾಡಬೇಕು ಅಂತಂತಂದರೆ. ಅನ್ಲಿಮಿಟೆಡ್ ತಗೊಂಡು ಸುಮ್ಮನೆ ಒಂದೆರಡು ದೋಸೆ ತಿನ್ನೋಕ್ಕೋ ಅಥವಾ ಒಂದೆರಡು ಇದಕ್ಕೆ ತಿನ್ನೋಕ್ಕೋ ಬಂದರೆ ವೇಸ್ಟ್ ಆಗುತ್ತೆ. ಸೊ ಒಂದು ಸ್ವಲ್ಪ ಫ್ರೀ ಮಾಡಿಕೊಂಡು ಇದಕ್ಕೆ ಅಂತಲೇ ಬಂದರೆ ತುಂಬ ಚೆನ್ನಾಗಿದೆ ಊಟ. ಅದರಲ್ಲೂ ಬಾಳೆ ಎಲೆ ಹಾಕ್ಬಿಟ್ಟು ಊಟ ಮಾಡ್ತಾರೆ, ತುಂಬ ಚೆನ್ನಾಗಿದೆ. ಫುಡ್ಡು ತುಂಬ ಚೆನ್ನಾಗಿದೆ, ಮತ್ತು ಇಲ್ಲಿ ಪ್ಲೇಸ್ ಕೂಡ ತುಂಬ ಚೆನ್ನಾಗಿದೆ. ನಾವು ಫಸ್ಟ್ ಆಫ್ ಆಲ್ ಇಲ್ಲಿ ಏನಕ್ಕೆ ಬಂದಿದ್ದೆ ಅಂದರೆ ನಮ್ಮ ಮಿಸ್ಸಸ್ದು ಬರ್ತ್ಡೇ ಇತ್ತು ಇವತ್ತು, ಅದನ್ನು ಸೆಲೆಬ್ರೇಟ್ ಮಾಡೋಣ ಅಂತ ಬಂದ್ವಿ. ಅದಕ್ಕೆ ಎಲ್ಲಿ ಬೆಸ್ಟು ಅಂತ ನೋಡಿದ್ರೆ ರೋಟಿಗಾರ ಬೆಸ್ಟು ಅಂತ ಅನ್ನಿಸ್ತು. ಅದೇ ಥರ ಇಲ್ಲಿ ಪ್ಲೇಸ್ ಇದೆ, ಒಂದು 7-8 ಜನ ಫ್ರೆಂಡ್ಸ್ ಬಂದರೂ ಆರಾಮಾಗಿ ಕೂತ್ಕೊಬೋದು. ಮತ್ತು ಊಟ ಪ್ರತಿಯೊಂದು ರೊಟ್ಟಿ ಆಗಿರ್ಬೋದು, ಚಪಾತಿ ಆಗಿರ್ಬೋದು ಅಥವಾ ದೋಸೆ ಆಗಿರ್ಬೋದು, ಮತ್ತು ಒಬ್ಬಟ್ಟು ಎಲ್ಲ ತುಂಬ ಚೆನ್ನಾಗಿತ್ತು. ಪಲಾವ್ ಅಂತೂ ಸಖತ್ತಾಗಿತ್ತು. ಕೆಳಗಡೆನೇ ಕೇಕ್ ತೊಗೊಂಡ್ವಿ, ಇಲ್ಲೇ ಕೇಕ್ ಎಲ್ಲ ಸಿಗುತ್ತೆ. ಅವರೇ ಸರ್ ಮೇಲ್ಗಡೆ ಎಲ್ಲ ಸ್ಪೇಸ್ ಇದೆ, ಇಲ್ಲೇ ಸೆಲೆಬ್ರೇಟ್ ಮಾಡ್ಬೋದು, ನಮ್ಮವರೆಲ್ಲ ಪರ್ಮಿಷನ್ ಕೊಡ್ತಾರೆ ಹೋಗಿ ಅಂತ ಹೇಳಿದರು. ಮತ್ತು ನಾವು ಜನ 8 ಮೆಂಬರ್ಸ್ ಬಂದಿದ್ರಿ, 8 ಮೆಂಬರ್ಸ್ ಆಗೋ ಥರ ಟೇಬಲ್ ವ್ಯವಸ್ಥೆ ಕೂಡ ಮಾಡಿಕೊಟ್ರು ಎಲ್ಲರಿಗೂ. ತುಂಬ ಚೆನ್ನಾಗಿ ಅನ್ನಿಸ್ತು. ಅದೇ ಥರ ಇಲ್ಲಿ ಟೈಮ್ ತೊಗೊಂಡು ನಿಧಾನವಾಗಿ ಖಾಲಿ ಹೊಟ್ಟೆಯಲ್ಲಿ ಬನ್ನಿ, ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಹೋಗ್ಬೋದು. ಯಾವುದಾದ್ರೂ ಫ್ಯಾಮಿಲಿ ಫಂಕ್ಷನ್ಸ್ ಇದ್ದರೆ, ಇಲ್ಲ ಫ್ಯಾಮಿಲಿ ಅವ್ರದ್ದು ಏನಾದರೂ ಬರ್ತ್ಡೇ ಆ ಥರ ಸ್ಪೆಷಲ್ ಡೇಸ್ ಇದ್ದರೆ ಇಲ್ಲಿ ಕರ್ಕೊಂಬಂದು ಅವ್ರಿಗೆಲ್ಲ ಊಟ ಕೊಡಿಸ್ತೀವಿ. ಆ್ಯಕ್ಚುಲಿ ಬಾದಾಮ್ ಹಲ್ವಾ ನಾನು ಫಸ್ಟ್ ಟೈಮ್ ತಿಂತಿರೋದು, ತುಂಬ ಚೆನ್ನಾಗಿದೆ. ಡ್ರೈ ಫ್ರೂಟ್ಸು, ಗೀ ಎಲ್ಲ ಬಾಯಲ್ಲಿ ಹಾಗೆ ಕರಗ್ತಾ ಇದೆ. ನೀವು ಯಾರಾದರೂ ರೋಟಿಗರ್ಗೆ ಬಂದರೆ ಮಿಸ್ ಮಾಡದೆ ಬಾದಾಮ್ ಹಲ್ವಾ ಟ್ರೈ ಮಾಡಲೇಬೇಕು. ತುಂಬ ಅಂದರೆ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ತಿಂತಾನೆ ಇರಬೇಕಂತ ಫೀಲ್ ಆಗುತ್ತೆ. ಆ್ಯಕ್ಚುಲಿ ಸ್ವೀಟ್ ಅಲ್ಲ, ಸ್ವಲ್ಪ ತಿಂದರೆ ಸಾಕಂತ ಫೀಲ್ ಆಗುತ್ತೆ. ಆದರೆ ಈ ಬಾದಾಮ್ ಹಲ್ವಾ ನೀವು ಎಷ್ಟು ತಿಂದರೂ ತಿಂತಾನೆ ಇರಬೇಕು ಅಂತ ಫೀಲ್ ಆಗುತ್ತೆ. ಭರ್ಜರಿ ಊಟ ಮುಗಿದ್ರು ಕೂಡ ಈ ಬಾದಾಮ್ ಹಲ್ವಾ ತಿಂದರೆ ತುಂಬ ಒಳ್ಳೆ ಫೀಲ್ ಸಿಗುತ್ತೆ. ನೀವು ಬಂದರೆ ಮಿಸ್ ಮಾಡದೆ ಟ್ರೈ ಮಾಡಿ, ತುಂಬ ಚೆನ್ನಾಗಿದೆ. ಭರ್ಜರಿ ಊಟ ಹೆಸರಿಗೆ ತಕ್ಕಂಗೆ ಭರ್ಜರಿ ಆಗಿತ್ತು. 22 ಐಟಮ್ ತಿಂದು ನನಗಂತೂ ಸಾಕಾಗ್ಬಿಡ್ತು. ಯಾವ್ದು ತಿನ್ಬೇಕು ಯಾವ್ದು ಬಿಡ್ಬೇಕಂತಾನೆ ಗೊತ್ತಾಗ್ತಿರ್ಲಿಲ್ಲ, ಯಾಕಂದ್ರೆ ಎಲ್ಲದೂ ಅಷ್ಟು ಚೆನ್ನಾಗಿತ್ತು. ನಿಮಗೆ ನಾರ್ತ್ ಬೇಕಂದ್ರೆ ನಾರ್ತ್ ಐಟಮ್ಸ್ ಇತ್ತು, ಸೌತ್ ಬೇಕಂದ್ರೆ ಸೌತ್ ಐಟಮ್ಸ್ ಇತ್ತು, ಹಾಗೆ ಎಲ್ಲ ಡೆಸರ್ಟ್ಸ್ ಇತ್ತು, ಜ್ಯೂಸ್ ಇತ್ತು, ತುಂಬಾ ಚೆನ್ನಾಗಿತ್ತು. ನೀವು ಕೂಡ ಭರ್ಜರಿ ಊಟನ ಯಾವತ್ತೂ ಕೂಡ ಮಿಸ್ ಮಾಡಬೇಡಿ. ಅಟ್ಲೀಸ್ಟ್ ತಿಂಗಳಲ್ಲಿ ಒಂದ್ಸಲಿ ಆದ್ರೂ ಬಂದು ಭರ್ಜರಿ ಊಟದ ಸವಿನ ನೀವು ಸವಿಬೇಕು. ಜೊತೆಗೆ ಊಟ ಆದ್ಮೇಲೆ ನಾವು ಕೆಳಗಿಲ್ ಬರ್ತಾ ಇದ್ದಂಗೆ ಮಲ್ನಾಡ್ ಸ್ಪೆಷಲ್ ಅಡಿಕೆ ಹಾಳೆ ಇರುತ್ತೆ. ಇದನ್ನ ಹಾಕೊಂಡಾಗಂತೂ ಕಂಪ್ಲೀಟ್ ನಮ್ಮ ಮಲ್ನಾಡ್ ಫೀಲ್ ನಮಗೆ ಕೊಡುತ್ತೆ. ಊಟ ತುಂಬಾ ಚೆನ್ನಾಗಿತ್ತು, ಟೇಸ್ಟಿ ಆಗಿತ್ತು. ನೀವು ಕೊಡೋ ಹಣಕ್ಕೆ ತುಂಬಾ ವರ್ತ್ ಅನ್ಸೋಂಗಿತ್ತು. ಇದಾಗಿತ್ತು ಈ ಹೊತ್ತಿನ ವಿಶೇಷ.